ಹೇಳಿ ಸರ್, ನಾಳೆ ಸಿದ್ದರಾಮಯ್ಯ ಅವರದ್ದು ಹೈಕೋರ್ಟ್ ತೀರ್ಪು ಬಂದಿದೆ. ಅದೇ ನಾಳೆ ಏನ? ಹಲೋ, ಹೇಳಿ. ಅದೇ ಸರ್, ನಾಳೆ ತೀರ್ಪು ನಿಮ್ ಪರವಾಗಿ ಬಂದ್ರೆ ಏನ್ ಮಾಡ್ತೀರಾ? ಅಲ್ವಾ, ಸಿದ್ದರಾಮಯ್ಯ ಅವ್ರ ಪರ? ಅವ್ರ ಪರ ಬಂದ್ರೆ ಅಪೀಲ್ ಹೋಗ್ತೀವಿ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೀರಾ? ಅದೇ ವಿ ವಿಲ್ ಫೈಟ್ ಇಟ್. ಹಾಂ ಸರ್, ಮುಂದೆ ಹೇಗಿರುತ್ತೆ ಸರ್ ಅಂತ ಈಗ ರಾಜ್ಯಪಾಲರ ಪರ? ಚೆನ್ನಾಗಿರ್ತದೆ, ಯಾಕಂದ್ರೆ ನಂದ್ರಲ್ಲಿ ಯಾವ್ದು ತಪ್ಪು ನಮ್ಗೆ ಕಾಣಿಸ್ಕೊಂಡಿಲ್ಲ. ನಾವು ಮಾಡಿರೋದೆಲ್ಲ ಕೆಲಸ ಮಾಡಿದ್ದೀವಿ. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಸೊ ನಾನು ಧೈರ್ಯವಾಗಿ ಇದ್ದೀನಿ. ಹಾಂ ಸರ್, ನಿಮ್ಮ ಪರವಾಗಿ ಬರುತ್ತೆ ಅಂತ ಅನ್ನೋ ವಿಶ್ವಾಸ ಇದೆ ಸರ್? ವಿಶ್ವಾಸ ಇದೆ. ಸರ್, ಅದೇ ಈಗ ಮುಂದೆ ಈಗ ಸಿದ್ದರಾಮಯ್ಯ ಪರ ಬಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೀರಾ? ನಿಮ್ಮ ಪರವಾಗಿ ಬಂದ್ರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದಾಗತ್ತಲ್ವ? ಇಲ್ಲ, ಅಲ್ದೇ ಇದ್ರು ನನಗೆ ನನ್ ವಿರೋಧ ಬಂದ್ರು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇರೋ ಇದಕ್ಕೂ ಸಂಬಂಧ ಇಲ್ಲ. ಓಕೆ ಸರ್. ನಮ್ದು ನಡೀತಾ ಇರ್ತದೆ, ಜನಪ್ರತಿನಿಧಿಗಳು ನ್ಯಾಯಾಲಯದಲ್ಲಿ ನಡೀತಾ ಇರ್ತದೆ. ಹೌದು ಸರ್, ಓಕೆ. ಇವಾಗ ಸರ್, ನೀವು ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ರೆ ಸರ್, ನಿಮಗೆ ಲೋಕಾಯುಕ್ತದ್ದು? ಮಾಡಿದ್ದೀನಿ. ಹಾಂ ಸರ್, ಅಲ್ಲಿ ಅಂದ್ರೆ ಈಗ ಸಿದ್ದರಾಮಯ್ಯ ವಿರೋಧವಾಗಿ ಬಂದ್ರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗ್ಬೋದಲ್ವಾ ಸರ್? ಕೋರ್ಟ್ ಅಲ್ಲಿ ಪ್ರತಿನಿಧಿ ನ್ಯಾಯಾಲಯದಲ್ಲಿ. ಹಾಂ. ಥ್ಯಾಂಕ್ ಯು.